ಆಗ ಬಂದ್ ಯಶಸ್ವಿ ಅಂತ ಅನ್ಬೋದು. ಇನ್ನು ನಾಳೆ ಬಂದ್ ಪರೀಕ್ಷೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ನಾಳೆ ಯಾವುದೇ SSLC ಪರೀಕ್ಷೆಗಳು ಇರಲ್ಲ. ಇವತ್ತು ಶುರುವಾಗಿದೆ, ನಾಳೆ ಎಕ್ಸಾಮ್ ಇಲ್ಲ ಬಿಡಿ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ, ಟೈಮ್ ಟೇಬಲ್ ಪ್ರಕಾರನೇ ಇರಲಿಲ್ಲ. ಶಾಲೆಗಳಿಗೆ ರಜೆ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಇವತ್ತು ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಯಾಕೆಂದರೆ ಪ್ರೈಮರಿ ಕ್ಲಾಸ್ಗಳಿಗೆ ಎಕ್ಸಾಮ್ ನಡೀತಾ ಇದೆ ಗೌರ್ನಮೆಂಟ್ ಸ್ಕೂಲ್ನಲ್ಲಿ. ಸೊ 1 to 8 ಅವ್ರದ್ದೇನು ಕತೆ ಅಂತ ನೋಡಬೇಕು. SLC ಎಕ್ಸಾಮ್ ಅಂತೂ ಇಲ್ಲ ನಾಳೆ. ಇಡೀ ರಾಜ್ಯಾದ್ಯಂತ SSLC ಮಕ್ಕಳಿಗೆ ಏನು ಎಕ್ಸಾಮ್ ನಡೆಯೋಕ್ಕೆ ಶುರು ಆಗ್ತದೆ, ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಕ್ಕಂಥದ್ದು ಕೆಲಸವನ್ನು ಈಗ ತನಕ ನಾನು ಅಸೆಂಬ್ಲಿ ಸೆಷನ್ಗೆ ಹೋಗಿದ್ದೆ. ಅಲ್ಲಿ ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಸಾಹೇಬರು ಒಂದು ನಿರ್ಣಯವನ್ನು ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ರು. ಮೊದಲನೇ ಬಾರಿಗೆ ಇದು ನನಗೆ ಭಾಳ ಖುಷಿ ಆಯಿತು. ಅದಾದಮೇಲೆ ನಾನು ಕೂಡ ಎದ್ದು ಅವರಿಗೆಲ್ಲರಿಗೂ ಶುಭವನ್ನು ಕೊಡ್ತಕ್ಕಂಥದ್ದು, ಧೈರ್ಯವಾಗಿ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿಗಳು ಕೂಡ ಅದನ್ನು ಹೇಳಿ, ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಎಲ್ಲರೂ ಕೂಡ ಹೋದ ಸತಿ ಸ್ವಲ್ಪ ಎಲ್ಲರಿಗೂ ಸಡನ್ನಾಗಿ ಗೊತ್ತಾಗಲಿಲ್ಲ. ಸ್ವಲ್ಪ ಗೊಂದಲ ಒಂದು ಕಡೆ ಓದಬೇಕು, ಹೊಸ ರೂಲ್ಸ್ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಗೊಂದಲನೂ ಇತ್ತು. ಈ ಸತಿ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಚರ್ಸು ಕೂಡ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ 2ನೇ ಎಕ್ಸಾಮು 3ನೇ ಎಕ್ಸಾಮ್ ತೊಗೋಬೇಕಂತ ಹೇಳಿ ಅದನ್ನು ಮಕ್ಕಳಿಗೂ ಕೂಡ ನಾನು ಮಾಡಿದೆ. ಅದು ಮಾತಾಡಿದಾಗ ಇಲ್ಲ ಅದು ಒಳ್ಳೆ ಚೆನ್ನಾಗಿದೆ ಅದು ಆಪ್ಷನ್ನು ಅಂಥೇಳಿ ಟೀಚರ್ಸಿಗೆ ಕೇಳಿದ್ರು. ಇಲ್ಲ ಅದು ಒಳ್ಳೆಯದು ಆಪ್ಷನ್ನು ಅಂತ ಹೇಳಿದರು. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅವರು ಕೂಡ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆಯ ಅಂಗಳದಿಂದ ಒಳಗಿಂದ ಇಡೀ ರಾಜ್ಯದ ಜನತೆಗೆ ಅವ್ರ ತಂದೆ ತಾಯಿಯವ್ರ ಜೊತೆಗೆ ಈ ಎಕ್ಸಾಮಿನೇಷನ್ SLC ಎಕ್ಸಾಮ್ ಬಗ್ಗೆ ಮಾತಾಡ್ತಿರೋದು ಮಧು ಬಂಗಾರಪ್ಪ ಅವರು. ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಯಂಕಾಲ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ, ಶಾಲೆಗಳ ರಜೆ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅಂತ. ಬಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಗೊಂದಲ ಇದೆ, ಕನ್ಫ್ಯೂಷನ್. ಆದಷ್ಟು ಬೇಗ ಅದನ್ನು ಅಂದರೆ ಇವತ್ತು ಸಾಯಂಕಾಲ ಸಭೆ ಮಾಡಿ ನಾಳೆ ತಿಳಿಸೋದು ಯಾಕಪ್ಪ, ಏನೇ ಆದರೂ ಸ್ವಲ್ಪ ಬೇಗ ತೀರ್ಮಾನಗಳು ತಗೊಂಡ್ರೆ ಅನುಕೂಲ.